ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರಿಗೆ ದಿಕ್ಕ್ಯಾರು? ಅಂದರೆ ಯಾರಿಗೂ ಬೇಡವಾದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ್ರ ಈ ಸೀಕ್ವೆಲ್ ರಾಮಚಂದ್ರೇಗೌಡರು ಅಂತಕ್ಕಂಥ ವಿಚಾರದ ಬಗ್ಗೆ ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನು, ಯಾಕೆ, ಏನು ಅವ್ರ ಹಿನ್ನೆಲೆ ಏನು ಅಂತ ನಾನು ಸ್ವಲ್ಪ ನಿಮ್ಗೆ ತಿಳಿಸಿದಾಗ, ಇವರು ಬೆಂಗಳೂರಿಂದ ಮೂಲತಃ ಉದ್ಯಮಿ. ಇವರು ಶಿಡ್ಲಘಟ್ಟ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತು ಸೋತಿರ್ತಕ್ಕಂಥ ಅಭ್ಯರ್ಥಿ. ಆಮೇಲೆ ಅಲ್ಲಿ ಸಂಘಟನೆ ಮಾಡಿಕೊಂಡು, ಅಂದರೆ ಮೆಂಬರ್ಶಿಪ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಇರ್ತಿದ್ದ. ಈಗ ನಾನಾ ಕಾರಣಾಂತರಗಳಿಂದ ಇವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನ ಒದಗಿ ಬಂತು. ಅಲ್ಲಿ ಈಗ ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಅವರು ಅತ್ತ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಬರುವಂಥ ಚುನಾವಣೆಗಳಲ್ಲಿ 28ಕ್ಕೆ JDS BJP ಏನಾದರೂ ಈಗಿದೇ ಥರ ಮೈತ್ರಿ ಮುಂದುವರೆದರೆ, NDA ಮೈತ್ರಿಕೂಟ ಮುಂದುವರೆದರೆ, ಶಿಡ್ಲಘಟ್ಟ MLA ಆಗಿರ್ತಕ್ಕಂಥ ರವಿಕುಮಾರ್ ಅವರಿಗೆ NDA ಟಿಕೆಟ್ ಹೋಗ್ತದೆ. ಮತ್ತು ಇವರಲ್ಲಿ ನಿಂತು ಕಂಟೆಸ್ಟ್ ಮಾಡೋಕ್ಕಾಗಲ್ಲ. ಹಾಗಿದ್ದಾಗ ನೀವು ಸಂಘಟನೆ ಆದರೂ ಮಾಡ್ಬೋದಾಗಿತ್ತಲ್ಲ ಕರೆಕ್ಟಾಗಿ. ಈಗ ಜಿಲ್ಲಾಧ್ಯಕ್ಷರು ಯಾವುದೊಂದು ಎಂಥ ಅದ್ಭುತವಾಗಿರ್ತಕ್ಕಂಥ ಸ್ಥಾನ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ, ಎಂಥ ದೊಡ್ಡ ಸ್ಥಾನ. ಆ ಸ್ಥಾನದಲ್ಲಿದ್ದು ಅದಕ್ಕಾದರೂ ನ್ಯಾಯ ಮಾಡ್ಬೋದಾಗಿತ್ತಲ್ಲ. ಅಂದರೆ 8-10 ತಿಂಗಳು, ಏನು ಹತ್ತತ್ರ 1 ವರ್ಷ ಆಗಿ ಬರ್ತಾ ಇದೆ ಈಗ ಅವರ ಜಿಲ್ಲಾಧ್ಯಕ್ಷರಾಗಿ. ಸ್ವಂತ ಆಫೀಸ್ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ, ಸ್ವಂತ ಆಫೀಸ್. ಮತ್ತೆ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡದ ದಿನದಿಂದ ಪಕ್ಷಕ್ಕೆ ಇಲ್ಲಿ ತನಕ ಏನು ಪ್ರಯೋಜನ ಇಲ್ಲ. 1 ನಯಾ ಪೈಸೆ ಯೂಸ್ ಇಲ್ಲ ಅವ್ರನ್ನ ಅಧ್ಯಕ್ಷರು ಮಾಡಿ. ಸಂಘಟನೆ ಪರವಾಗಿ ಬೇರೆ ಯಾರಿಗಾದ್ರೂ ಯೂಸ್ ಆಗಿದೆ ನಮ್ಗೆ ಗೊತ್ತಿಲ್ಲ. ಯಾವುದೇ ತಾಲೂಕು ಕೂಡ ಅಧ್ಯಕ್ಷರನ್ನ ಇಲ್ಲಿ ತನಕ ಇನ್ನೂ ಆಯ್ಕೆ ಆಗಿಲಿ ಆ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕಷ್ಟ ಸುಖ ವಿಚಾರಿಸಿಲ್ಲ. ಅಟ್ಲೀಸ್ಟ್ ನಾನು ಒಬ್ಬ ಅಧ್ಯಕ್ಷ ಇದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಸನ್ಮಾನ ಕೂಡ ಮಾಡಿಸ್ಕೊಂಡು ಬಂದಿಲ್ಲ ಸೀಕ್ವೆಲ್ ರಾಮಚಂದ್ರೇಗೌಡರು. ಈಗ ಯಾವುದೇ ಜಿಲ್ಲಾಧ್ಯಕ್ಷರು ಒಂದು ತಾಲೂಕಿಗೆ ಭೇಟಿ ಕೊಟ್ಟಾಗ ಅವ್ರು ಸನ್ಮಾನ ಮಾಡ್ತಾರಲ್ಲ, ನಮ್ಮ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಅಂತ, ಅದು ಕೂಡ ಇವರಿಗೆ ಇಲ್ಲಿ ತನಕ ಆಗಿಲ್ಲ. ಸಂಘಟನೆಯನ್ನು ಮುಳುಗಿಸಿದ್ದಾರೆ ಇವರು ಅಧ್ಯಕ್ಷರಾದಾಗ್ಲಿಂದ ಎಂಟೇರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಸಂಘಟನೆಯನ್ನು ಅಡ್ಡಡ್ಡ ಮುಳುಗಿಸ್ಬಿಟ್ಟಿದ್ದಾರೆ ಅವರು. ನೋಡಿ ಇದಂಗಿದೆ ಕತೆ. ಸಂದೀಪ್ ರೆಡ್ಡಿ ಅವರು ಬೇಡ, ಅವ್ರಿಗೂ ಸುಧಾಕರ್ ಅವರಿಗೆ MP ಅವರಿಗೆ ಆಂಟಿ. ಈ ಹಾವುನು ಮುಗಿಸಿರ್ತದಲ್ಲ ಹಾಗೆ ಅವರಿಬ್ರು. ಅವ್ರು ಯಾವಾಗ ಒಂದಾಗ್ತಾರೋ ಗೊತ್ತಿಲ್ಲ. ಎಂತೆಂಥವ್ರು ದೊಡ್ಡವ್ರು ಒಂದಾಗಿದ್ದಾರೆ. ಇವ್ರದ್ದು ಅಂಥ ಹಿನ್ನೆಲೆ ಏನಿದೆಯೋ ಗೊತ್ತಿಲ್ಲ. ಈಗ ಈ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಆ ಮಟ್ಟದಲ್ಲಿ ಮೊನ್ನೆ ಕೆಳದಷ್ಟು 1 ವರ್ಷಗಳಿಂದ ಇದ್ರು. ಈಗ ಇಬ್ಬರು ಒಂದಾಗಿಲ್ವಾ? ಇವ್ರದ್ದು ಭಾರಿ ಭಯಂಕರ ಸ್ಟೋರಿ ಇವರಿಬ್ಬರದು. ಅದೇನು ಒಂದಾಗ್ತಾರೋ ಇಲ್ಲ ಇವರಿಬ್ಬರು ವಿರೋಧಿಗಳಿಗೆ ಆಹಾರ ಆಗ್ತಾರೋ ಎರಡೂ ಗೊತ್ತಿಲ್ಲ. ಸುಧಾಕರ್ ಅವರು ಮೊನ್ನೆ ಸಂಸದರು ಪ್ರೆಸ್ ಮೀಟ್ ಮಾಡಿ ಸಂದೀಪ್ ರೆಡ್ಡಿ ಅವ್ರನ್ನ ಮಾಡಿದ್ರೆ ನಾನು ಪಕ್ಷ ಬಿಡ್ತೀನಿ, ಇನ್ನೊಂದು ಹೈಕಮಾಂಡಲ್ಲಿ ಬಲವಾಗಿರ್ತಕ್ಕಂಥ ನಾಯಕರ ಹತ್ರ ಅದೆಲ್ಲ ತಿಳಿಸಿ ಕೊನೆಗೆ ಸಂದೀಪ್ ರೆಡ್ಡಿ ಅವ್ರನ್ನ ಹೋಲ್ಡ್ ಮಾಡಿ, ಈ ತೆಲುಗಲ್ಲಿ ಒಂದು ಮಾತಿದೆ, ಗೇತ್ಲಾನ್ ಗಂಗಮ್ ಪೂಜಾರ್ ದಿಕ್ಕು ಅಂತ. ಆ ಥರ ಅವ್ರು ಹೇಳಿದ್ದು ಪ್ರೆಸ್ ಮೀಟಲ್ಲಿ ಒಂದ್ಸತಿ, ಈಗ ಮಾಡಂಗಿದ್ರೆ ಕಾರ್ಯಕರ್ತರನ್ನು ಮಾಡಿ, ಪಕ್ಷಕ್ಕೆ ದುಡಿಯೋರ್ನ ಮಾಡಿ. ಅವರೇನು ಮೂಲ BJPಗರಲ್ಲ, ಅಲ್ಲಿಂದ ಬಂದು ಇಲ್ಲಿ ವರ್ಕ್ ಮಾಡಿದ್ದು. ಅಂದರೆ ಇಲ್ಲೇ ಲೋಕಲೆಲ್ಲ ಉಟ್ಕೊಂಡು ಕೆಲಸ ಮಾಡಿದ್ದಲ್ಲ, ಅಟ್ಲೀಸ್ಟ್ ಬಂದರು, ಕಂಟೆಸ್ಟ್ ಮಾಡಿದ್ರು. ಅಲ್ಲೇನೋ ಮೆಂಬರ್ಶಿಪ್ಗಳು ಎಲ್ಲರಿಗಿಂತ ಹೆಚ್ಚಿಗೆ ಮಾಡಿಸಿದ್ದಾರೆ BJP ಸಂಘಟನೆಗೆ ಅಂತ ಹೇಳ್ಬಿಟ್ಟು ಇವರೇ ಹೋಗ್ಲಿದ್ದು ಅವ್ರನ್ನ. ಆ ದೃಷ್ಟಿಯಲ್ಲಿ ಅವ್ರನ್ನ ರೆಫರ್ ಮಾಡಿದ್ರು. ಅವ್ರನ್ನಾದ್ರೂ ಮಾಡ್ಬೋದಾಗಿತ್ತಲ್ಲ. ಇವ್ರು ಹೇಳಿದ ಡೈಲಾಗು, ಇವ್ರ ಪ್ರೆಸ್ ಮೀಟಲ್ಲಿ ಅವ್ರ ಹೆಸರು ಹೇಳಿದ್ದಕ್ಕೂ, ಸಂದೀಪ್ ರೆಡ್ಡಿ ಅವ್ರು ಇಳಿಸಿದ್ದಕ್ಕೂ ಇನ್ನು ಯಾರು ನೆಕ್ಸ್ಟು ಅಧ್ಯಕ್ಷರಲ್ಲಿ ಮಾಡ್ತಕ್ಕಂಥ ವಿಚಾರ BJPಗೆ ತಲೆನೋವಾಯಿತು. ಆವಾಗ ಏನು ಮಾಡಿದ್ರು ಗೊತ್ತಾ? ಈ ಸಂಸದರು ಸುಧಾಕರ್ ಅವ್ರಿಗೂ ಮನಸ್ಸು ಸಮಾಧಾನ ಆಗಬೇಕು, ಸಂದೀಪ್ ರೆಡ್ಡಿ ಅವರು ಸಮಾಧಾನದಿರಬೇಕು, ಕಾರ್ಯಕರ್ತರು ಒಪ್ಕೊಬೇಕು, ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರ್ದು. ಯಾರನ್ನ ಮಾಡಬೇಕು? ಈ ನ್ಯೂಟ್ಲಲ್ಲಿ ಯಾರೋ ಹೆಸರನ್ನ ಹೇಳಿದಾರಲ್ಲ, ಇವ್ರನ್ನ ಮಾಡೋಣ ಅಂತ ಒಂದು ಉದ್ದೇಶಕ್ಕೆ ಬಂದು ಹೈಕಮಾಂಡು ಈ ಸೀಕ್ವೆಲ್ ರಾಮಚಂದ್ರೇಗೌಡರನ್ನ ಅಧ್ಯಕ್ಷನ ಮಾಡ್ತು. ಇದು ಯಾಗಿದೆ ಗೊತ್ತಾ? ತೆಲುಗಲ್ಲಿ ಒಂದು ಕೊಟೇಶನ್ ಇದೆ ಇದ್ರ ಬಗ್ಗೆ. ಅಂದರೆ ತೆಲುಗಲ್ಲೇ ಹೇಳ್ತೀನಿ, ತೆಲುಗಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅದು
కోరి కోరి మొగని తెచ్చుకుంటే ఆమె ఎవరో కోరి కోరి మొగని తెచ్చుకున్నట్టు వీడియోగాలు నాకని ఎగిరెగిరి తొన్నంట మొగుడు ಪೆಂಡ್ಲೇನಿಂಗ್ ವಾಡು ಎಗಿರಿಗಿರ್ತಂತ ಅಂದರೆ ಯಾಕೆ ಈ ಮಾತನ್ನು ಹೇಳಿದೆ ಬೇಕಂತ ಇವ್ರನ್ನೇ ಆಯ್ಕೆ ಮಾಡ್ಕೊಂಡ್ಬಂದರೆ ಕಾರ್ಯಕರ್ತರಿಗೆ ಎಗಿರಿಗಿರಿ ಒದ್ದಂಗಿದೆ ಈಗ ಬಿ ಜೆ ಪಿಯಲ್ಲಿ ಇವರೇ ಸಿಕ್ವೆಲ್ ರಾಮಚಂದ್ರೇಗೌಡರು ಎಗಿರಿಗಿರಿ ಒದ್ದಂಗೆನೇ ಈಗ ಸಂಘಟನೆ ಮಲಗಿದೆ ಈಗ ಕಾರ್ಯಕರ್ತರನ್ನ ವಿಚಾರಿಸೋರಿಲ್ಲ ನೀವೇ ಬೇಕು ಅಂತ ಕರ್ಕೊಬಂದು ಜಿಲ್ಲಾಧ್ಯಕ್ಷರನ್ನ ಕೆಲಸ ಕೊಟ್ಟರು ಜಿಲ್ಲಾಧ್ಯಕ್ಷರ ಕೆಲಸ ಏನು ಹೋಗ್ಲಿ ಕಾರ್ಯಕರ್ತರು ನೋವು ಗೊತ್ತಿಲ್ವಾ ಈಗ ನನಗೊಂದು ಪೋಸ್ಟ್ ಕೊಡ್ತಾರೆ ಒಂದು ಜವಾಬ್ದಾರಿ ಕೊಡ್ತಾರೆ ನಾನು ಏನು ಮಾಡಬೇಕಾಗಿದೆ ಹೆಸರಿಗೆ ಮಾತ್ರ ಅಧ್ಯಕ್ಷರ ಅದೇನು ಶೋಕಿ ಪೋಸ್ಟ್ ಅದು ಈಗ ನ್ಯಾಯವಾಗಿ ಅಂಥ ಪೋಸ್ಟ್ಗಳನ್ನ ಯಾರು ಕೊಡಬೇಕು ಅಂತಂದರೆ ನಿದ್ದೆಯನ್ನು ಕೂಡ ಕಡೆಗಣಿಸಿಬಿಟ್ಟು ದುಡಿತಕ್ಕಂಥ ವ್ಯಕ್ತಿಗಳಿಗೆ ಅಂಥ ಪೋಸ್ಟ್ಗಳನ್ನ ಕೊಡಬೇಕು ಚೆನ್ನಾಗಿ ನಿದ್ದೆ ಮಾಡೋರಿಗೆ ಏನಕ್ಕೆ ಬೇಕದು ಈ ಥರ ಆಯಿತು ನಾನು ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡೋದೇನೆಂದರೆ ಎಕ್ಸ್ ಜಿಲ್ಲಾಧ್ಯಕ್ಷರು ಇವ್ರಿಗಿಂತ ಮೊದಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ರಾಮಲಿಂಗಪ್ಪ ಅವರು ಸೀಕ್ವೆಲ್ ರಾಮಚಂದ್ರೇಗೌಡರಿಗಿಂತ 100 ಪಟ್ಟು ಮೇಲವರು 100ಕ್ಕಿಂತ 1000 ಪಟ್ಟು ಮೇಲವರು ಎಲ್ಲ ತಾಲೂಕುಗಳಿಗೂ ಎಷ್ಟೆಷ್ಟು ಸತಿ ಅವ್ರು ಭೇಟಿ ಕೊಟ್ಟಿದ್ದಾರೆ ಅವ್ರಿಗೂ ಗೊತ್ತಿಲ್ಲ ಎಷ್ಟು ಮೀಟಿಂಗ್ಗಳು ಮಾಡಿದ್ದಾರೆ ಎಷ್ಟು ಶಿಬಿರಗಳನ್ನು ಮಾಡಿದ್ದಾರೆ ಎಷ್ಟು ಬ್ಲಡ್ ಕ್ಯಾಂಪ್ಗಳು ಮಾಡಿದ್ದಾರೆ ಆ ಪಕ್ಷದಲ್ಲಿ ಎಲ್ಲ ನಾಯಕರಿಗೂ ಎಲ್ಲ ಮುಖಂಡರುಗಳಿಗೂ ಎಲ್ಲ ಕಾರ್ಯಕರ್ತರಿಗೂ ಸ್ಪಂದಿಸ್ತಿರ್ತಕ್ಕಂಥ ವಿಚಾರ ಯಾರು ಬೇಕಾದ್ರೂ ಮಾತಾಡ್ಬೋದಾಗಿತ್ತು ಅವ್ರನ್ನ ಈ ಸೀಕ್ವೆಲ್ ರಾಮಚಂದ್ರೇಗೌಡರದು ಕಾರ್ಪೊರೇಟ್ ಸ್ಟೈಲ್ ಪಾಲಿಟಿಕ್ಸ್ ಈ ಇದ್ಯಾರು ಅಂಬಾನಿ ಕಡೆಯಿಂದ ಕಳಿಸ್ತಾರಲ್ಲ ಮೇಲ್ಗಡೆಯಿಂದ ಎಂಪ್ಲಾಯೀಸ್ನ ಹಾಕಿ ಬರ್ತಾರೆ ತುಂಬ ಡಿಗ್ನಿಟಿ ಇಳಿಯಲ್ಲ ಅವ್ರು ಲೋಕಲ್ ಲೆವೆಲ್ಗೆ ಬರ್ತಾರೆ ಪಕ್ಷ ಸಂಘಟನೆ ಮಾಡದೆ ಅವ್ರವ್ರ ಇದರಲ್ಲಿ ಹೋಗ್ತಾರೆ ಮತ್ತು ಈ ರಾಮಲಿಂಗಪ್ಪನವ್ರಿಗಿರ್ತಕ್ಕಂಥ ಪಕ್ಷ ಸಂಘಟನೆಯಲ್ಲಿ ಹಿಡಿತ ಯಾರನ್ನೆಲ್ಲರನ್ನೂ ಕಾಂಪ್ರಮೈಸ್ ಮಾಡ್ತಿದ್ರು ಅವರು ಮತ್ತು ಅವರ ಉತ್ಸಾಹ ಕ್ಷೇತ್ರಗಳ ಸುತ್ತಾಟ ಮೋರ್ಚೆಗಳ ಉತ್ಸಾಹ ಅವ್ರ ಜೊತೆ ಇದ್ದಾಗ ಎಲ್ಲ ಮೋರ್ಚೆಗಳು ಕೆಲಸ ಮಾಡ್ತಕ್ಕಂಥ ವಿಚಾರ ತುಂಬ ಅದ್ಭುತವಾಗಿ ಮಾಡಿದ್ರು ಒಳ್ಳೆ ಸಂಘಟನೆಯನ್ನು ಕೊಟ್ಟರು ಮಾಜಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಲಿಂಗಪ್ಪ ಅವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಯಾಕೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೇನೆ ಅಂದರೆ ಅವರೆಲ್ಲ ಅರ್ಧ ಇಲ್ವಲ್ಲ ಕಾಲ್ ಭಾಗ ಇಲ್ವಲ್ಲ ಅಧ್ಯಕ್ಷರೇ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರ ಇಲ್ವಲ್ಲ ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನೀವೇ ಅಧ್ಯಕ್ಷರಾಗಿ ಮುಂದುವರೆದ್ರೆ ಚಿಕ್ಕಬಳ್ಳಾಪುರದಲ್ಲಿ 28ಕ್ಕೆ ನೀವೇ ಮುಂದುವರೆದ್ರೆ ಇದೇ ಝೋನಲ್ಲಿ ಬಂದರೆ 1 ಸೀಟ್ ಬರಲ್ಲ ವಿತ್ ಚಿಕ್ಕಬಳ್ಳಾಪುರ ಕೂಡ ಸೇರ್ಕೊಂಡು ನಿಜ ಅಲ್ಲೂ ಕೂಡ ಸಂಘಟನೆ ಮಲಗಿದೆ ಹೆಸರು ಹೇಳಬಾರ್ದು ಕೆಲವು ಪಂಚಾಯಿತಿಗಳಲ್ಲಿ ಸಂಸದರು ಕೂಡ ನೀವು ಬೂತ್ ಕಮಿಟಿಗಳು ಮಾಡಿ ನೀವು ಶಕ್ತಿ ಕೇಂದ್ರಗಳನ್ನ ಮಾಡಿ ಸಂಘಟನೆ ಮಾಡಿ ಅಂತಕ್ಕಂಥ ಲೀಡರ್ಗಳಿಗೆ ಟಾರ್ಗೆಟ್ ಕೊಟ್ಟಂಗ ಅವರು ಅಣ್ಣ ನೀವು ಒಂದ್ಸತಿ ಬನ್ನಿ ಆ ಜನರಿಗೆ ಒಂದು ಸ್ವಲ್ಪ ಹೆಗಲ ಮೇಲೆ ಕೈ ಹಾಕ್ಕೊಂಡು ಪಕ್ಷ ಸಂಘಟನೆ ಮಾಡ್ರಪ್ಪ ಅಂತ ಲೀಡರ್ಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಆಟೋಮೆಟಿಕ್ ಆಗಿ ಅವೇ ಆಗುತ್ತಂದ್ರೆ ಅವರು ಇಳಿತಾ ಇಲ್ಲ ಅಂತ ಈ ನಡುವೆ ಕಾರು ಸಂಸದರದು ಮಾನ್ಯರದು ಸೀಕ್ವೆಲ್ ರಾಮಚಂದ್ರೇಗೌಡರದು ಒಂದೇ ದಾರಿ ಅದೆಲ್ಲ ಹೊರಟವರು ಗೊತ್ತಿಲ್ಲ ಇಬ್ಬರದು ಅವ್ರ ಉತ್ಸಾಹ ನೋಡಬೇಕು ಹೀಗೆ ಆದರೆ ಕಾರ್ಪೊರೇಟ್ ರಾಜಕಾರಣ ಇವ್ರದ್ದು ತುಂಬ ಸ್ಟೈಲಿಶ್ ರಿಚ್ನೆಸ್ ಅಧಿಕಾರ ಬಂತಂದರೆ ಜನರನ್ನ ಅಷ್ಟು ಈಸಿಯಾಗಿ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ ಆಮೇಲೆ ನಾವು ಇವ್ರ ಹತ್ರ ಹೋಗಿ ನಮ್ಗೆ ಹೋದರೆ ನಮ್ಗೆ ಬೇಗ ಸಿಗ್ತಾರೆ ಅನ್ನೋಂಥ ಇಂಟೆನ್ಷನ್ ಕೂಡ ಬೇಕು ನನಗೆ ಗೊತ್ತಿದ್ದಂಗೆ ಇಬ್ಬರೂ ಕೂಡ ಅಷ್ಟು ಈಸಿಯಾಗಿ ಸಿಗ್ತಕ್ಕಂಥ ರಾಜಕಾರಣಿಗಳಲ್ಲ ಅವರು ನೋಡೋಣ ಏನೇನಾಗುತ್ತೆ ಅಂತ ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ ಆಮೇಲೆ ಅಧ್ಯಕ್ಷರನ್ನೇನಾದ್ರು ಬದಲಾವಣೆ ಮಾಡಲಿಲ್ಲ ಅಂತಂದರೆ ಯಾರನ್ನ ಈಗ ತಾಲೂಕು ಮಂಡಲಾಧ್ಯಕ್ಷಗಳನ್ನ ಗೌರಿಬಿದನೂರು ಇದೆ ಶಿಡ್ಲಘಟ್ಟ ಇದೆ ಚಿಕ್ಕಬಳ್ಳಾಪುರನೂ ಐತೆ ಆಮೇಲೆ ಚಿಂತಾಮಣಿ ಇದೆ ಬಾಗೇಪಲ್ಲಿ ಐತೆ ಈ ತಾಲೂಕುಗಳಲ್ಲಿ ಇನ್ನೂ ಅಧ್ಯಕ್ಷರ ತಂಟೆಗೆ ಹೋಗಿಲ್ಲ ಮಂಡಲಾಧ್ಯಕ್ಷಗಳ ತಂಟೆಗೆ ಏನು ಗೊತ್ತಿಲ್ಲ ಅವರು ಅದು ಏನು ಕೆಲಸ ಮಾಡ್ತಾ ಇದ್ರು ಪಾಪ ಅವ್ರಿಗೆ ಅವತ್ತು ಅದನ್ನೇ ಕೊಡಬೇಕಾಗಿತ್ತು ಸಂಘಟನೆಗೆ ಯಾಕೆ ಕರ್ಕೊಂಡ್ಬಂದಿದ್ದು ಅವ್ರನ್ನ ಅಂತಕ್ಕಂಥ ಮಾತನ್ನು ಬಲವಾಗಿ ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಒಂದು ವೇಳೆ ಈ ಮಂಡಲಾಧ್ಯಕ್ಷಗಳನ್ನ ಅಥವಾ 10-15 ದಿವಸ ಒಂದು ತಿಂಗಳಲ್ಲಿ ಮಾಡಲಿಲ್ಲ ಅಂತಂದರೆ ಬದಲಾವಣೆ ತರಬೇಕು ಹೊಸ ನೀರು ಬೇಕು ಹೊಸ ಪೀಳಿಗೆಗೆ ಹೊಸ ನಾಯಕತ್ವಗಳು ಬೇಕು ಪಕ್ಷಕ್ಕೆ ಈಗ ಯಾವುದೋ ಒಂದು ಬೆಳೆ ಒಂದು ವೇಳೆ ಒಂದು ಟೊಮೊಟೊ ಹಾಕ್ತೀವಿ 1 ಎಕರೆ ಜಮೀನಿಗೆ ಒಂದು ಸತಿ ಹಾಕ್ತೀವಿ 3 ತಿಂಗಳಾದ್ಮೇಲೆ ಪುನಃ ಇನ್ನೊಂದು ಬೆಳೆ ಇಕ್ಕಿ ಮತ್ತೆ 3 ತಿಂಗಳು ಅದೇ 3 ಸತಿ ಅದೇ ಬೆಳೆ ಇಕ್ಕರೆ ವೈರಸ್ ಬಂದ್ಬಿಡ್ತದೆ ಹಾಗಾಯ್ತು ಈ ಅಧ್ಯಕ್ಷಗಳ ಕತೆ ಅವ್ರನ್ನೇ ಕಂಟಿನ್ಯೂ ಮಾಡಿ ಹೊಸ ನಾಯಕತ್ವಗಳು ಬೆಳಿತಾವ ಪಕ್ಷ ಸಂಘಟನೆ ಆಗುತ್ತಾ ಚುರುಕು ಬರುತ್ತಾ ಉತ್ಸಾಹ ಬರುತ್ತಾ
ಏನಕ್ಕೆ ನಿಮ್ಮನ್ನೆಲ್ಲ ಅಧ್ಯಕ್ಷರನ್ನಾಗಿ ಮಾಡ್ತಾರೆ? ಅದನ್ನೇ ಹೇಳ್ತಕ್ಕಂಥದ್ದು. ಮಾಡಲಿಲ್ಲ ಅಂದರೆ ಎಲ್ಲ ಕಾರ್ಯಕರ್ತರುಗಳು ಕೂಡ ಸುಮ್ಮನೆ ಇರಬೇಕು, ಬಿಜೆಪಿಗೆ ಸಪೋರ್ಟ್ ಮಾಡಬಾರ್ದು. ಹೊಸ ಕಮಿಟಿಗಳನ್ನ ಮಾಡಲಿಲ್ಲ, ಮೋರ್ಚಾಗಳನ್ನ ಚೇಂಜ್ ಮಾಡಲಿಲ್ಲ, ಯಾವುದಕ್ಕೂ ಅವರು ಇಂಟೆನ್ಷನ್ ಇಟ್ಕೊಳ್ದೇನೆ ಬದಲಾವಣೆಗಳು ತರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡಬಾರ್ದು. ಮಾಡದೇ ಇದ್ರೆ ಏನಾಗುತ್ತೆ? ನಿಮ್ಮ ಗಂಟು ಹೋಗುತ್ತಾ? ಏನಿಲ್ವಲ್ಲ, ನಿಮ್ಮ ನೇಗಳಿಗೆ ಅಡ್ಡ ಬರ್ತಾರೆ ಯಾವನಾರುವೆ. ಪಕ್ಷಕ್ಕೆ ಕಾರ್ಯಕರ್ತ ಮುಖ್ಯ, ಕಾರ್ಯಕರ್ತನಿಗೆ ಪಕ್ಷ ಮುಖ್ಯ ಅಲ್ಲ. ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು ನಾಯಕರು. ಕೆಲವ್ರು ಹೆಂಗಂದ್ರೆ, ನನಗೇನಿಲ್ಲ ಪಕ್ಷ ಅಷ್ಟೇ, ಪಕ್ಷ ಏನು ಕೊಟ್ರೆ ಪಕ್ಷ ಏನು ಕೊಡುತ್ತೆ? ತಲೆ ಕೊಡ್ತದೆ ಪಕ್ಷ. ಹಳ್ಳಿಗಳಲ್ಲಿ ಗೊತ್ತಿದೆಯಾ ಅದ್ರ ನೋವು ನಿಮ್ಗೇನು ಅಂತ? ಚರಂಡಿಯಿಂದ ಗಲಾಟೆ, ಜಮೀನಿಂದ ಗಲಾಟೆ, ರಸ್ತೆಗೆ ಗಲಾಟೆ, ಇನ್ನೊಂದು ಗಲಾಟೆ, ಬದುಕಿದ್ರು ಗಲಾಟೆ, ಕೆಟ್ಟರು ಗಲಾಟೆ, ಎಲ್ಲದಕ್ಕೂ ಗಲಾಟೆಗಳು. ನೀವು ಬಂದು ಮೇಂಟೈನ್ ಮಾಡ್ತೀರಾ ಸ್ಟೇಷನ್ಗಳ ಹತ್ರ? ನಿಮ್ಮನ್ನು ಹಿಡ್ಕೊಂಡೋದ್ರೆ ಬಿಡಿಸ್ಕೊಳ್ಳೋ ಗತಿ ಇಲ್ಲ ಇಲ್ಲಿ. ಬಿಜೆಪಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನೇನಾರು ಅರೆಸ್ಟ್ ಮಾಡಿದ್ರೆ ನಿಮಗೆ ದಿಕ್ಕು ದಿಮಾನ ಇಲ್ಲ. ಈಗ ಕಾರ್ಯಕರ್ತರಿಗೆ ಯಾರು ರಕ್ಷಣೆ ಕೊಡ್ತೀರಾ? ಅವ್ರು ಯಾಕೆ ಇಲ್ಲಿ ಒದ್ದಾಡಿ ಸಾಯ್ಬೇಕು ಊರುಗಳಲ್ಲಿ ನಿಷ್ಠೂರ ಕಟ್ಕೊಂಡು? ಅಂದಾಗ ಅವ್ರಿಗೆ ನೀವು ಸೆಕ್ಯೂರಿಟಿ ಕೊಡಬೇಕು, ಸಂಘಟನೆಗಳಿಗೆ ಬಲ ಕೊಡಬೇಕಿಲ್ಲಿ. ಮನುಷ್ಯ ಸಂಘಜೀವಿ, ಹುಟ್ಟಿದಾಗಲೇನೆ ಸಂಘಜೀವಿ. ಒಗ್ಗಟ್ಟಾಗಿದ್ರೆ ಕೆಲಸಗಳು, ಇಲ್ಲ ಅಂದ್ರೆ ಅವು ಯಾವ ನಡೆಯಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಬೇಕು ಬಲವಾಗಿ ಲೀಡರ್ಸು. ಮತ್ತೆ ಈಗ ಹೇಳಿದೆ ನಾನು, ಹತ್ರ 1 ವರ್ಷ ಆಗ್ತಾ ಬರ್ತಾ ಇದೆ ಸಿಕ್ವೆಲ್ ರಾಮಚಂದ್ರೇಗೌಡರು ಜಿಲ್ಲಾಧ್ಯಕ್ಷರಾಗಿ. ಇಲ್ಲಿ ತನಕ ಕೂಡ ಒಂದು ಬೂತ್ ಕಮಿಟಿ ಇಲ್ಲ ಏನೇ ತಾಲೂಕು ಜಿಲ್ಲೆಯಲ್ಲಿ. ಒಂದು ಬೂತ್ ಕಮಿಟಿ, ಅವೇ ಆಳ್ದ ಮರನೇ ಅದು. ಬೇರೆ ಹೊಸ ಗಿಡಗಳು ನೆಡಕ್ಕೆ ಹೋಗಿಲ್ಲ. ಯಾರು ಮೊದಲು ಮಾಡಿದ್ರು ನೀರು ಉಯ್ಕೊಂತವ್ರು ಅದಕ್ಕೆ ಒಂದು. ಆಮೇಲೆ ಬಿ ಜೆ ಪಿಯಲ್ಲಿ ಶಕ್ತಿ ಕೇಂದ್ರ, ಯುವ ಮೋರ್ಚಾಗಳು ಕೂಡ ಸುಮಾರು ಬರ್ತಾವೆ ಅದರಲ್ಲಿ. ಆಮೇಲೆ ಎಲ್ಲ ಥರದ ಸ್ಥಾನಗಳು, ಇವನ್ ಯಾರು ಕೂಡ ಅಧ್ಯಕ್ಷಗಳು ಜೊತೆಗೆ ಅಧ್ಯಕ್ಷರ ಆಯ್ಕೆ, ಅಷ್ಟು ಮೋರ್ಚಾಗಳ ಜೊತೆಗೆ ಅಧ್ಯಕ್ಷರ ಆಯ್ಕೆ ಕೂಡ ಇನ್ನೂ ಆಗಿಲ್ಲ ಬಿ ಜೆ ಪಿಯಲ್ಲಿ ತಾಲೂಕು ಮಟ್ಟದಲ್ಲಿ. ಯಾರು ನಿಮ್ಮನ್ನು ಜಿಲ್ಲಾಧ್ಯಕ್ಷರು ಮಾಡಿದ್ದು ಅಂದರೆ ಈ ಸಿಕ್ವೆಲ್ ರಾಮಚಂದ್ರೇಗೌಡರಿಗೆ ನಮ್ಗೆ ಕೂಡ ಒಂದು ಡೌಟ್ ಬರ್ತದೆ. ಮೊನ್ನೆ ಒಂದು ಪ್ರೆಸ್ ಮೀಟ್ ಇದ್ದರೆ ಈ ಇವರೇ ಕರೆದಿದ್ದಾರೆ ಸಂಸದರಿಗೆ, ಸರ್ ಬನ್ನಿ ಒಂದು ಪ್ರೆಸ್ ಮೀಟ್ ಮಾಡೋಣ, ನರೇಗಾ ಮನ್ನರೇಗಾ. ಅವ್ರು ಬಂದಿದ್ದಾರೆ. ಎಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು? MP ಸುಧಾಕರ್ ಅವರು ಮನೆ ಹತ್ರ ಮಾಡಿದ್ದಾರೆ ಪ್ರೆಸ್ ಮೀಟ್, ಪಕ್ಷದ್ದು. ಇಲ್ಲ, ಅವರು ಸಂಸದರು ಮಾಡಲಿ ಸಮಸ್ಯೆ ಇಲ್ಲ ಅಂತಲ್ಲ, ಸಂಸದರನ್ನ, ನಾಯಕರನ್ನ, ಲೀಡರ್ಸ್ನ ಪಕ್ಷದ ಕಚೇರಿಗೆ ಕರೆಸ್ಬೇಕು ನೀವು. ಸುಧಾಕರ್ ಅವರ ಮನೆ ಹತ್ರ ಮಾಡಿದ್ರೆ ಸಂದೀಪ್ ರೆಡ್ಡಿ ಬರಲ್ಲ, ಸಂದೀಪ್ ರೆಡ್ಡಿ ಹತ್ರ ಮನೆ ಮಾಡಿದ್ರೆ ಇನ್ನೊಬ್ಬರು ಬರಲ್ಲ. ಪಕ್ಷದಲ್ಲಿ ಮಾಡಿದ್ರೆ, ಪಕ್ಷದ ಕಚೇರಿಯಲ್ಲಿ ಮಾಡಿದ್ರೆ ಪಕ್ಷ ಅಲ್ವಾ, ಒಂದು ಕಡೆ ಕರೆಸ್ಬೇಕಲ್ವಾ? ಹಾಕಿ ಒಂದು ಶಾಮಿಯಾನ ಹಾಕ್ಬಿಟ್ಟು ಒಂದು ಫೀಲ್ಡಲ್ಲಿ ಮಾಡಿ, ಮೈದಾನದಲ್ಲಿ ಮಾಡಿ ಸಭೆಯನ್ನ, ಇಲ್ಲ ಯಾವ್ದಾದ್ರು ಒಂದು ಚೌಟ್ರಿಯಲ್ಲಿ ಮಾಡಿ ಬರಕ್ಕೆ ಕೇಳಿ ಎಲ್ಲರನ್ನೂ. ಆವಾಗ ಬರೋರು ಮಾತಾಡ್ತಾರೋ ಮಾತಾಡಲ್ವ, ಅವ್ರ ಪಾಡ್ಗೆ ಅವ್ರು ಎಲ್ಲರೂ ಕುತ್ಕೊಳ್ಳೋರಲ್ವಾ? ಅವ್ರೇನಾದ್ರು ಮಾತಾಡ್ತಿದ್ರೇನೋ? ನಿಮ್ಮ ಕರ್ಮ ಸರ್, ಚಿಕ್ಕಬಳ್ಳಾಪುರಕ್ಕೆ ನಿಮ್ಮನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದು. ಇಲ್ಲ, ಪಕ್ಷಕ್ಕೇನು ದರಿದ್ರ ಅಷ್ಟೇ ನಾನು ಹೇಳೋದು. ಬದಲಾಗ್ಬೇಕು ಇವೆಲ್ಲ. ಕಾರ್ಯಕರ್ತನ ಬಲಿ ಕೊಡ್ಬೇಡ್ರಿ ನೀವು. ಅದಕ್ಕೆ ಸ್ವಂತ ಶಕ್ತಿ ಮೇಲೆ ಪಕ್ಷಕ್ಕೆ ಈ ಥರ ಪೋಸ್ಟ್ಗಳು ಕೊಟ್ಟರೆ ಬೆಳೆದು ಅವ್ರೇನಾದ್ರು ಮಾಡ್ತಾರೆ. ಬಂಡಧೈರ್ಯ ಇರಬೇಕು. ಉತ್ತರ ಕರ್ನಾಟಕದಲ್ಲಿ ಈ ಜಿಲ್ಲಾಧ್ಯಕ್ಷರ ಥರ ಅಲ್ಲ, ತಾಲೂಕು ಅಧ್ಯಕ್ಷರಿಗೇನೆ ಅರ್ಧ ವೋಟ್ ಶೇರ್ ಇರ್ತದೆ. ಒಂದೊಂದು ತಾಲೂಕಲ್ಲಿ ಅರ್ಧ ವೋಟ್ ಅವರಿಂದನೇ ಬರ್ತದೆ. ಅವರು ಸಂಘಟನೆ ಮಾಡಿ ಜನರ ಜೊತೆ ಬೆರೆದು ಪಕ್ಷನ ಬೆಳೆಸಿರ್ತಾರೆ. ಅವ್ರಿಗೆ ಅರ್ಧ ಶೇರ್ ಬರ್ತದೆ, ಅರ್ಧ ಓಟು. MLA ಕ್ಯಾಂಡಿಡೇಟ್ ಯಾವನಾದರೂ ಆಗಿರಲಿ, ಅವ್ರಿಗೆ ಬರುವಷ್ಟು ಅರ್ಧ ಓಟ್ ಇವರಿಂದನೇ ಬರ್ತದೆ, ಮಂಡಲಾಧ್ಯಕ್ಷರಿಂದ. ಇದೊಂದು ನೆನ್ಪಿಟ್ಕೊಬೇಕು. ಆಮೇಲೆ ಇಲ್ಲಿ ನೋಡಿದ್ರೆ ಯಾವುದು ಇಲ್ಲಿ ತನಕ ಕೂಡ ಬಾಗೇಪಲ್ಲಿಗೆ ಕಾಲಿಟ್ಟಿಲ್ಲ ಪುಣ್ಯಾತ್ಮರು. ಬಾಗೇಪಲ್ಲಿ ತಾಲೂಕು ಬಗ್ಗೆ ಪ್ರಸ್ತಾಪ ಮಾಡೋಕ್ಕೆ ಹೋಗಿ ನಾನು ಇಷ್ಟೆಲ್ಲ ಹೇಳಿದೆ. ಯಾಕಂದರೆ ಎಲ್ಲ ತಾಲೂಕುಗಳದ್ದು ಇದೇ ಗತಿ, ಗೌರಿಬಿದನೂರ್ದು ಅದೇ ಗತಿನೇ, ಬಾಗೇಪಲ್ಲಿದು ಇದೇ ಗತಿ, ಎಲ್ಲ ತಾಲೂಕದು ಅದೇ ಗತಿ. ನೀವು ಬಂದಾಗಲಿಂದ ಯಥೇಚ್ಛವಾಗಿ ಇಲ್ಲಿನ ವಿಚಾರ ಇವತ್ತು ಪ್ರಸ್ತಾಪ ಮಾಡಿದ್ರೆ, ಇಲ್ಲೇನು ಉಟ್ಕೊಂಡ್ಬಿಟ್ಟವು, ಒಂದು 6-7 ಬನ ಉಟ್ಕೊಂಡ್ಬಿಟ್ಟವು ಬಾಗೇಪಲ್ಲಿಯಲ್ಲಿ. ಒಂದು MP ಸುಧಾಕರ್ ಅವ್ರದ್ದೇ ಒಂದು ಬನ, ಮುನ್ರಾಜ್ ಅವ್ರದ್ದು ಒಂದು ಬನ, ಕೋನಪರೆಡ್ಡಿ ಅವ್ರದ್ದು ಒಂದು ಬನ, ರಾಮಲಿಂಗಪ್ಪ ಅವ್ರದ್ದು ಒಂದು ಬನ. ಇವೆಲ್ಲ ಸಾಲದಂತೆಲ್ಲ ಹೊಸದಾಗಿ ಹರಿನಾಥ್ ರೆಡ್ಡಿ ಅವ್ರನ್ನು ಕೂಡ ಇದೇ ಪಕ್ಷಕ್ಕೆ NDA ಮೈತ್ರಿಕೂಟದಲ್ಲಿ ಸೇರಿಸ್ಕೊಂಡು ಅವ್ರದ್ದೊಂದು ಬನ. ಇಷ್ಟೇನಾ? ಇನ್ನೇನಾದರೂ ಯಾವ ಇಲ್ವಾ? ಇಷ್ಟೊಂದು ಅಂತ ಏನಾದ್ರು ಹೇಳೋಕೆ ಹೋದರೆ ಈ ಹಳೆ ಕಾರ್ಯಕರ್ತರದೊಂದು ಬನ.
ಇವರೆಲ್ಲರಿಗೂ ಬಿಟ್ಟು ಇನ್ನೊಂದು ಬಣ ಇದೆ, ಹಳೆ ಕಾರ್ಯಕರ್ತದ ಬಣ. ಅವರು ಯಾವುದಕ್ಕೂ ಮಿಂಗಲ್ ಆಗಲ್ಲ. ಅವ್ರದ್ದು ಒಂದು ಸಪ್ರೇಟ್. ಏನಂದರೆ ನಾವು ಹಳೆ ಕಾರ್ಯಕರ್ತರು, ನಮ್ದೊಂದು ಬಣ. ಇನ್ಯಾವ್ಯಾವ ಬಣಗಳು ಬರ್ತಾವೋ ಗೊತ್ತಿಲ್ಲ. ಇವನ್ನೆಲ್ಲ ಒಂದಾಗಿ ಜೋಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ಒಂದು ಮಂಡಲಾಧ್ಯಕ್ಷರು ಮಾಡಬೇಕು, ಇಲ್ಲ ಇನ್ನೊಂದು ಜಿಲ್ಲಾಧ್ಯಕ್ಷರು ಮಾಡಬೇಕು. ಜಿಲ್ಲಾಧ್ಯಕ್ಷರು ಇದೀರಾ, ಮಂಡಲಾಧ್ಯಕ್ಷರು ಇಲ್ಲ. ಯಾರು ಇದನ್ನು ಒಗ್ಗೂಡಿಸ್ಕೊಂಡು ತಗೊಂಡು ಹೋಗ್ತೀರಿ ನೀವು? ಇದು ಇಲ್ಲಿಗೆ ಬಿಡೋಣ. ಕಾರ್ಯಕರ್ತರಿಗೆ ಗೊಂದಲ ಇದೆ. ಈ ಬಣದಲ್ಲಿ ನಾವು ಯಾರ ಜೊತೆ ಇರಬೇಕು? ಯಾರು ಸಾರ್? ಈಗ ಒಂದೇ 10ನೇ ಕ್ಲಾಸ್ಗೆ ಬಂದವರೆಲ್ಲ ಒಂದು ರೂಮಲ್ಲಿ ಅಂದರೆ ಏನೋ ನಮ್ಮ ಸಮಾಧಾನ. 10-20 ರೂಮ್ ಕೊಟ್ಬಿಟ್ಟು ಯಾವ್ಯಾವ ಪೀರಿಯಡ್ ಎಲ್ಲೆಲ್ಲೋ ಮಾಡಿದ್ರೆ ಎಲ್ಲೋ ಕೂತ್ಕೊಳ್ಳೋಕ್ಕಾಗ್ತದೆ ಅವರು? ಇವ್ರದ್ದು ಹೆಂಗಾಗಿದೆ ಗೊತ್ತಾ ಕಾರ್ಯಕರ್ತರದ್ದು? ಈ SLC ಎಕ್ಸಾಮ್ಗೆ ನಾವು ಈಗ ನಡೀತಾ ಇದೆಯಲ್ಲ ಎಕ್ಸಾಮ್ಸ್ಗೆಲ್ಲ ಹುಡುಗರು ಈ ಹಾಲ್ ಟಿಕೆಟ್ ಕೊಟ್ಟಾಗ ಆ ನಂಬರ್ ಹುಡ್ಕೊಂಡು ಫಸ್ಟ್ ಡೇ ಹೋಗ್ತಾರಲ್ಲ, ಯಾವ ಸ್ಕೂಲಲ್ಲಿ ಎಲ್ಲಿ ಬಿದ್ದಿದ್ದೀವಿ ಆ ನಂಬರು, ಆ ಹುಡುಕೋದೇ ದೊಡ್ಡ ಟೆನ್ಷನ್ನು. 8ಕ್ಕೆ ಕೊಟ್ಟೋಗಿರ್ತಾರೆ ಕೆಲವರು, 8 ಗಂಟೆಗೆ 10 ಗಂಟೆ ಎಕ್ಸಾಮ್ ಅಂದ್ರೂ ಹುಡುಕ್ಬೇಕಲ್ಲ ಅದನ್ನ ನಂಬರ್ನ. ಈ ಕಾರ್ಯಕರ್ತರಿಗೆ ಅದಕ್ಕಿಂತ 2 ಪಟ್ಟು ಗೊಂದಲ ಜಾಸ್ತಿ ಆಗಿದೆ. ಯಾರ ಜೊತೆ ಹೋಗ್ಬೇಕು ಈಗ ಈ ಬಣಗಳಲ್ಲಿ? ಯಾರ ಜೊತೆ ಹೋದ್ರೂ ಡೇಂಜರ್. ಯಾರು ಗುರ್ಸಲ್ಲ, ಯಾರು ಅವ್ರನ್ನ ಮಾತಾಡಿಸಲ್ಲ, ಐಡೆಂಟಿಫೈ ಮಾಡಲ್ಲ, ಕಷ್ಟ ಸುಖಗಳು ಬರಲ್ಲ. ಮತ್ತು ಯಾರ ಜೊತೆ ಹೋಗೋದು ಅವರು? ಹೋಗ್ಲಿ, ನಮ್ಗೇನು ಮಾಡೋದು ಬೇಡ, ನಮ್ಮ ಕರ್ಮ ನಾವು ಹೆಂಗೋ ಬದುಕಂತ ಪಕ್ಷ ಅಂತ ನಮ್ಗೆ ಇಷ್ಟ ಇದೆ ಅಂತ ಹೋದರೆ ಅಲ್ಲೂ ಗುರ್ಸೋರಿಲ್ಲ. ಅವ್ರದ್ದೊಂದು ಕಥೆ. ಎಲ್ಲಾದರೂ ಹಾಳಾಗೋಗ್ಲಿ ಅಂತಂದರೆ ಯಾರು ಗುರ್ಸೋದೇ ಬೇಡ, ಹೆಂಗಾರು ಹಾಳಾಗೋಗ್ಲಿ ಅಪ್ಪ ನಾವೆಲ್ಲರೂ ಒಂದು ಕಡೆ ಇರೋಣಂದ್ರೆ ಅಧ್ಯಕ್ಷರೇ ಗತಿ ಇಲ್ಲ. ಪಕ್ಷಕ್ಕೆ ಅಧ್ಯಕ್ಷರ ಗತಿ ಇಲ್ಲ. ಈಗ ಬಾಗೇಪಲ್ಲಿ ತಾಲೂಕಿಗೆ ಆ ಪರಿಸ್ಥಿತಿ ಬಂದಿದೆ. ಇನ್ನೊಂದು, ಈ ಒಂದೇ ಒಂದು ನಾಯಕರು ಹೆಂಗಿರ್ಬೇಕು ಅಂತಂದರೆ ಇಂಟೆನ್ಷನ್ನು, ಈ ಗುಡಿಬಂಡೆ ಪದ್ಮಮ್ಮ ಅಂತ ಒಬ್ರು ಇದ್ದಾರೆ ಗುಡಿಬಂಡೆ ತಾಲೂಕಲ್ಲಿ. ಆವಾಗ ಬಾಗೇಪಲ್ಲಿಯಲ್ಲಿ ST ಬಾಬು ಅವರು ಅಧ್ಯಕ್ಷರಾಗಿದ್ದರು, ಮಂಡಲಾಧ್ಯಕ್ಷರು. ಇವರೆಲ್ಲ ಸೇರಿಕೊಂಡು ಬೆಂಗಳೂರಿಗೆ ಹೋದ್ರಂತೆ, ಯಡಿಯೂರಪ್ಪ ಅವ್ರ ಮನೆ ಹತ್ರ ಹೋದರೆ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಫುಲ್ಲು ಸ್ಟ್ರಿಕ್ಟು. ಅವಾಗ ವಿರೋಧ ಪಕ್ಷದಲ್ಲಿದ್ದರು, ಇನ್ನೇನು ಸೇಮ್ ಕ್ಯಾಂಡಿಡೇಟ್ ಆಗ್ತದೆ, ಸೆಕ್ಯೂರಿಟಿ ಕೊಟ್ಬಿಟ್ಟಾರೆ ಪೊಲೀಸ್ ಅವ್ರದ್ದು. ಚುನಾವಣಾ ಆಯೋಗ ಕೊಟ್ಟಿದ್ರೆ ಆ ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ಈಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕ್ಯಾಂಡಿಡೇಟ್ ಇವರು ಅಭ್ಯರ್ಥಿಯಾಗಿ ಆಗಬೇಕು ಅಂತ, ಯಾರು ವಿಜೇಂದ್ರ ಅವರು. ಫುಲ್ಲು ಹೆಂಗೆ ಅಂದರೆ ಹಂಗಿಂಗೆ ಅಂತಿಂಥ ಫೈಟ್ ಅಲ್ಲ. ಅಲ್ಲಿ ರಿಪೋರ್ಟ್ ಗೊತ್ತಿದೆ, ವರದಿ ಗೊತ್ತಿದೆ, ವಿಜೇಂದ್ರ ಸಿದ್ದರಾಮಯ್ಯವ್ರನ್ನ ಸೋಲಿಸ್ಬೋದು ಅಂತಕ್ಕಂಥ ವರದಿನ. ಆವಾಗ ಏನು ಮಾಡಿದ್ರು ಗೊತ್ತಾ? ಈ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಸೇರಿಕೊಂಡು ವಿಜೇಂದ್ರ ಏನಾದರೂ ಸಿದ್ದರಾಮಯ್ಯನವರು ಸೋಲಿಸಿದ್ರೆ, ಮುಖ್ಯಮಂತ್ರಿ ಕ್ಯಾಂಡಿಡೇಟ್ನ ಸೋಲಿಸಿದ್ರೆ ಅವನು ತುಂಬ ಸ್ಪೀಡ್ ತಗೊಂತಾನೆ ರಾಜಕೀಯದಲ್ಲಿ ಅಂತ ಹೇಳ್ಬಿಟ್ಟು ಕಡಿವಾಣ ಹಾಕ್ಲಿಕ್ಕೆ ಹೈಕಮಾಂಡ್ಗೆ ಒಪ್ಪಿಸ್ಬಿಟ್ಟು, ಬೇಡ ನಮಗೆ ಕೆಟ್ಟ ಹೆಸರು ಬರ್ತದೆ, ಮುಖ್ಯಮಂತ್ರಿಗಳ ಮೇಲೆ ಸಿದ್ದರಾಮಯ್ಯನ ಮೇಲೆ ಯಡಿಯೂರಪ್ಪನ ಮಗನ ಹಾಕಿದ್ರೆ ನಿಲ್ಲಿಸಿದ್ರೆ ಅಹಿಂದ ಓಟುಗಳು ನಿಮ್ಗೆ ಬರ್ತಾವ? ಕೆಲವು ಸಿದ್ದರಾಮಯ್ಯ ಅಹಿಂದ ಓಟುಗಳು ಬರ್ತಾವ? ಅವನ್ನ ನಂಬ್ಕೊಂಡಿದ್ದಾವಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಹೆಂಗಿದ್ರು ಮಾಡಿ ಯಡಿಯೂರಪ್ಪ ಅವ್ರಿಗೆ ಡ್ಯಾಮೇಜ್ ಮಾಡಬೇಕಾಗಿತ್ತು. ಹೈಕಮಾಂಡ್ನ ಒಪ್ಪಿಸ್ಬಿಟ್ಟು ಆ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರು. ಈ ವಿಚಾರವನ್ನು ತಡರಾತ್ರಿ ಫೋನ್ ಮಾಡಿ ಯಡಿಯೂರಪ್ಪ ಅವ್ರಿಗೆ ತಿಳಿಸಿದ್ರು. ಹೈಕಮಾಂಡ್ನಿಂದ ಅಮಿತ್ ಶಾ ಅವ್ರಿಗೆ ಫೋನ್ ಮಾಡಿ, ನಿಮ್ಮ ಮಗನಿಗೆ ವರ್ಣಾದಲ್ಲಿ ಟಿಕೆಟ್ ಬೇಡ, ಇದನ್ನು ನೀವೇ ಅಲ್ಲಿ ಹೇಳಿ ಹೋಗ್ಬಿಟ್ಟು ಇದು ಸಭೆಯಲ್ಲಿ ಅಂತ ಹೇಳಿದ್ದಾರೆ. ಅವರಲ್ಲಿ ಕಾಯ್ಕೊಂಡಿದ್ದಾರೆ. ಇವತ್ತು ಅನೌನ್ಸ್ಮೆಂಟ್ ಅಂತ ಟಿಕೆಟ್ ಕೊಡೋ ಟೈಮು, ಯಡಿಯೂರಪ್ಪ ಅವ್ರು ಬರ್ತಾ ಇದ್ದಾರೆ, ವರ್ಣಾದಲ್ಲಿ ಇವತ್ತು ಕೊಡ್ತಾರೆ ವಿಜೇಂದ್ರ ಅವ್ರಿಗೆ ಟಿಕೆಟ್ಟು ಅಂತ ಎಗರಾಡ್ತವ್ರಂತೆ ಕಾರ್ಯಕರ್ತರು. ಭಾರಿ ಅವ್ರಿಗೆ ಹುಮ್ಮಸ್ ಬಂದ್ಬಿಟ್ಟಿದೆ. ಮೋಸ್ಟ್ಲಿ ಸೋಲ್ಸ್ಬಿಡೋರು ಅವಾಗ ಸಿದ್ದರಾಮಯ್ಯನ. ಅಲ್ಲಿ ಏನಾಯ್ತು ಗೊತ್ತಾ? ಆ ಹೊರಡುವ ಟೈಮಲ್ಲಿ ಅವ್ರು ಮುಂದ್ಗಡೆ ಬಂದರು. ಅವ್ರು ತುಂಬ ಚೆನ್ನಾಗಿ ಕಾಣ್ತಾರೆ, ಫುಲ್ಲು ಎವರ್ಗ್ರೀನ್ ಹೀರೋ, ರೆಡ್ ಕಲರ್. ಹತ್ರ ಹೋದ್ರೆ ತುಂಬ ಇಂಟ್ರೆಸ್ಟಾಗಿ ಕಾಣ್ತಾರೆ ಯಡಿಯೂರಪ್ಪ. ಈ ಹೆಣ್ಮಗಳಲ್ವಾ, ಇನ್ನಿಬ್ಬರು 3 ಜನ ಇದ್ದರು. ಈ ST ಬಾಬು ಅವರೆಲ್ಲ ಏನು ಮಾಡಿದ್ರು, ಅಧ್ಯಕ್ಷರಾಗಿದ್ದಾಗ ಅಕ್ಕ ಹೋಗಿ ನೀವೇ ಮಾತಾಡಿ ಅಂತ ಇವ್ರ ಹಿಂದೆ ಇದ್ದರು. ಅವರು ಮುಂದೆ ಬಂದ್ರಿ. ಬಂದಾಗ ಈ ಪದ್ಮಮ್ಮ ಹೋಗಿ ಮಾತಾಡ್ತು. ಏನಂದರೆ, ಅಪ್ಪಾಜಿ ಬಾಗೇಪಲ್ಲಿಯಲ್ಲಿ ನೀವು ಸಾಯಿ ಕುಮಾರ್ಗೆ ಟಿಕೆಟ್ ಕೊಡದೆ ಅರಕೆರೆ ಕೃಷ್ಣಾರೆಡ್ಡಿ ಅವ್ರಿಗೆ ಕೊಟ್ಟರೆ, ಆವಾಗ ಅವ್ರದ್ದೊಂದು ಫೈಟು. ಅವ್ರದ್ದು ಅನೌನ್ಸ್ ಆಗೋಗಿತ್ತು ಟಿ ವಿಯಲ್ಲೆಲ್ಲ, ಅರಕೆರೆ ಕೃಷ್ಣಾರೆಡ್ಡಿ ಅವ್ರ ಟಿಕೆಟು ಅಂತ. ಆವಾಗ ಓಡಿದ್ದು ಇವ್ರು. ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತೀನಿ. ಈಗ ಎಲ್ಲ ಇವರು ಮಂಡಲಾಧ್ಯಕ್ಷರು, ಬೂತ್ ಕಮಿಟಿಗಳು ಎಲ್ಲ ಬಸ್ಸುಗಳು ಮಾಡ್ಕೊಂಡು ಹೋಗ್ಬಿಟ್ಟು ಧರಣಿ 1 ದಿವಸ 2 ದಿವಸ ಕೂತ್ಬಿಟ್ರಲ್ಲಿ ಯಡಿಯೂರಪ್ಪ ಅವ್ರ ಮನೆ ಹತ್ರ. ಅವ್ರಿಗೆ ವೆಯ್ಟ್ ಮಾಡಿಕೊಂಡೆ. ಹೋದಾಗ ಬೆಳಗ್ಗೆ ಇವ ಅಕ್ಕ ಮಾತಾಡಿದಾಗ ಹೇಳಿದ್ರು, ಅಪ್ಪಾಜಿ ಸಾಯಿಕುಮಾರ್ ಕೊಳ್ಳೇಲಿ 50 ವರ್ಷ ಆದರೆ BJP ಬರಲ್ಲ ಬಾಗೇಪಲ್ಲಿಯಲ್ಲಿ. ಅವ್ರು ಸಿಟ್ಟಲ್ಲಿದ್ರು, ಮೊದಲೇ ಮಗನಿಗೆ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ. ಆಯ್ತು ನಡೀರಿ ನೀವು, ನಾವೇನೋ ಮಾಡ್ತೀವಿ, ನಮಗೆ ಹೇಳ್ಕೊಡ್ಬೇಕಾಗಿಲ್ಲ ಅಂತ ಗೆದ್ರುಬಿಟ್ರು ಅವರು. ಸರಿ, ಅಧ್ಯಕ್ಷರೇ ಹಂಗೆ ಅಂದವ್ರೆ, ಏನು ಮಾಡೋದಂತ ಇವರೆಲ್ಲ ಪಾಪ ಎಲ್ಲ ಅವ್ರವ್ರ ಗಾಡಿಯೆಲ್ಲ ಹತ್ಬಿಟ್ಟು ಬಂದ್ಬಿಟ್ರು. ನೀವು ಹೊರಡ್ಬೇಕು, ಈಗ ಇರಬಾರ್ದು ಇಲ್ಲಿ ಅಂದರೆ. ಆವಾಗ ಏನಾಯ್ತು ಗೊತ್ತಾ? ಹೋಗುವಾಗ PAಗೆ ಫೋನ್ ಮಾಡಿ ಆ ಟಿಕೆಟನ್ನು ಸಾಯಿಕುಮಾರ್ ಅವ್ರಿಗೆ ಕೊಡಿ ಅಂತ ಹೊರಟಿದ್ದಾರೆ. ಅವರು 12 ಗಂಟೆಗೆ ಕೊಟ್ಟರು, ಸಾಯಿಕುಮಾರ್ಗೆ ನಿಲ್ಲಿಸಿದ್ರು. ಗೆಲ್ಲೋದು ಸೋಲೋದು ಪಕ್ಕ ಅಂತ ಕಾರ್ಯಕರ್ತರಿಗೆ ರೆಸ್ಪೆಕ್ಟ್ ಕೊಟ್ಟರು ಅವರು, ಸಾಯಿಕುಮಾರ್ ಅವರು.
ನಾನಿದ್ದೀನಿ, ಸೋಲೋದು ಗೆಲ್ಲೋದು ನಮ್ಮ ಕೈಲಿಲ್ಲ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕಾರ್ಯಕರ್ತರ ಬಲದಿಂದ ಟಿಕೆಟ್ ಕೊಟ್ಟರು. ಆ ಮಟ್ಟದಲ್ಲಿತ್ತು ಸಂಘಟನೆ. ನನಗೆ ತುಂಬ ಖುಷಿಯಾಗುತ್ತೆ ಕೆಲವು ವಿಚಾರಗಳು. ಎಲ್ಲ ಪಕ್ಷದಲ್ಲೂ ಕಾಂಗ್ರೆಸ್, ಬಿಜೆಪಿ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಕೂಡ ಸಂಘಟನೆಗಳು ಹಿಂಗೇ ಇರಬೇಕು. ಬಲವಾಗಿರ್ಬೇಕು. ಕಾರ್ಯಕರ್ತರಿಗೆ ಹೆದರ್ಕೊಂಡು ಟಿಕೆಟ್ ಕೊಡ್ಬೇಕಲ್ಲಿ. ಯಾರೋ ಹೇಳಿದ್ರು, ಇಂಫ್ಲುಯೆನ್ಸ್ ಮಾಡಿದ್ರು, ದುಡ್ಡು ಕೊಟ್ಟರು ಅಂತ ಕೊಡಬಾರ್ದು ಟಿಕೆಟ್. ಅಂಥ ವಿಚಾರ ಬಿಜೆಪಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಡೀತು. ಮತ್ತೆ ಅಭ್ಯರ್ಥಿಗಿಂತ ಅಧ್ಯಕ್ಷರು ಮುಖ್ಯ ಈ ವಿಚಾರದಲ್ಲಿ. ಅಧ್ಯಕ್ಷ ಆಗಿರ್ತಕ್ಕಂಥವನು ತುಂಬ ಮುಖ್ಯ. ಅವನು ಅಭ್ಯರ್ಥಿಗಿಂತ ಪವರ್‌ಫುಲ್ ಆಗಿರ್ಬೇಕು ನನ್ನ ಲೆಕ್ಕದಲ್ಲಿ. ಇಲ್ಲ ಸಂಘಟನೆಯಲ್ಲಾದ್ರೂ ಪ್ರಬುದ್ಧತೆ ಇರಬೇಕು. ವಾಕ್ಚಾತುರ್ಯ ಇಲ್ಲ, ದುಡ್ಡಿಲ್ಲ ಅಂದ್ರೂ ಸಂಘಟನೆ ಆದ್ರೂ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ವಿಚಾರ ಇರಬೇಕು. ಡೆಲ್ಲಿ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ಯಾವ ಥರ ಈಗ ನಿತೀಶ್ ಅವ್ರು ಕೊಟ್ಟಿದ್ದಾರೆ ಮೊನ್ನೆ. ಅವರು ಸಂಘಟನಾ ಚತುರ ಅಂತ. ಹಂಗೆ ಹೊಸ ನೀರು ಕೊಟ್ಟಾಗ ಹುಮ್ಮಸ್ಸಿರ್ತದೆ, ಹೊಸಬ್ರು ಬರ್ತಾ ಇರ್ತಾರೆ. ನೀವು ಇದ್ದವರೇ ಅಲ್ಲೇ ಇದ್ದು 70 ವರ್ಷ ಒಂದೇ ಪಾರ್ಟಿಯಲ್ಲಿ ಇರ್ತಾರಲ್ಲ, ಕಾಂಗ್ರೆಸ್ಸಲ್ಲಿ ಹಂಗಿದ್ಬಿಟ್ರೆ ಆಗೋದಿಲ್ಲ ಸಂಘಟನೆ ಮಾಡ್ಲಿಕ್ಕಾಗಿ. ಆವಾಗ ಅದನ್ನು ಹೇಳಿದ್ದು ನಾನು. ಅಧ್ಯಕ್ಷರು ಬಲವಾಗಿರಬೇಕು. ಬಿಜೆಪಿಯಲ್ಲಿ ಎಸ್ ಟಿ ಬಾಬು ಅವರಿದ್ದರು. ಅವ್ರ ನಂತರ ಆರ್ ಪ್ರತಾಪ್ ಅವ್ರು ಕೊಟ್ಟರು. ಅವರು 3 ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ರು. ಸಂಘಟನೆನೂ ಚುರುಕಾಗಿತ್ತು. ಆಮೇಲೆ ಈ ಪಕ್ಷ ಹೈಕಮಾಂಡ್‌ಗೂ ಅಲ್ಲಿಂದ ಪಕ್ಷಕ್ಕೆ ಕೂಡ ತೊಂದರೆ ಆದಾಗ ಅಲ್ಲೇನೋ ತಿಕ್ಕಲ್ಪಾಡು, ಅಲ್ಲಿ ಏನಾಗಿಲ್ಲ ಕೆಲಸಗಳು ಅವ್ರಿಗೆ. ಒಬ್ಬರನ್ನೊಬ್ಬರು ಒಪ್ಕೊತಾ ಇರಲಿಲ್ಲ. ಆವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಂತಕ್ಕಂಥ ವಿಚಾರವನ್ನು ಮುನ್ರಾಜ್‌ರವರು ಪ್ರತಾಪ್ ಅವ್ರನ್ನ ಕಂಟಿನ್ಯೂ ಮಾಡ್ಕೊಂಬಂದರು. ಪುನಃ ಕಂಟಿನ್ಯೂ ಮಾಡಿ ಟೈಮು ಮುಗೀತು. ಈಗ ಹೊಸಬರು ಮಾಡಬೇಕಂದ್ರೆ ಈಗೂ ಹಂಗೆ ಹೋಲ್ಡಲ್ಲಿ ಇಟ್ಕೊಂಡಿದ್ದಾರೋ ಅಥವಾ ಏನು ಮಾಡಿದಾರೋ ಗೊತ್ತಿಲ್ಲ ಬಾಗೇಪಲ್ಲಿ ತಾಲೂಕಿದು. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಪದೇ ಪದೇ. ಈಗ ಸಮುದಾಯವಾರು ಮಾಡಬೇಕು ಅಂತಂದ್ರೂ ಈಗ ಬಲ್ಜಿಗ ಸಮುದಾಯಕ್ಕೆ 3 ಟರ್ಮ್ ಕೊಟ್ಟಂಗಾಯ್ತು. ಈಗ ಒಂದೇ ಸಮುದಾಯಕ್ಕೆ 3 ಟರ್ಮ್. ಬಲ್ಜಿಗ ಅಭ್ಯರ್ಥಿ ಆಗಿದ್ದಾಗ ಅಥವಾ ಒಕ್ಕಲಿಗೆ ರೆಡ್ಡಿಗಳಿಗೆ ಯಾರಿಗಾದ್ರು ಅಧ್ಯಕ್ಷ ಕೊಡ್ತಕ್ಕಂಥದ್ದು, ಎಸ್ ಸಿಗಳಿಗೆ ಕೊಡ್ತಕ್ಕಂಥದ್ದು, ಎಸ್ ಟಿಗಳಿಗೆ ಕೊಡ್ತಕ್ಕಂಥದ್ದು ಮಾಡಿದ್ರೆ ವೋಟ್ ಶೇರ್ ಎಳ್ಕೊಂಬರ್ತಾರೆ ನಮ್ಮ ಸಮುದಾಯದವರು ಅಂತ. ಅದು ಬಿಟ್ಟು ಕ್ಯಾಂಡಿಡೇಟು ನೀವೇ, ಅಧ್ಯಕ್ಷರು ನಿಮಗೆ, ಈ ಥರ ನೀವೇ ಕೊಟ್ಕೊಂಡಾಗ ಪಕ್ಷಕ್ಕೆ ಮೈಲೇಜ್ ಬರುತ್ತಾ? ಅದಾದರೂ ಗೊತ್ತಿರಬೇಕಲ್ವ. ಈಗ ಭೂಮಿಗೆ ಎಲ್ಲ ಥರದ ಫಲವತ್ತತೆನೂ ಕೊಡ್ತೀವಿ. ಏನಾಗುತ್ತೆ, ಒಬ್ಬರಿಗೆ ಒಂದೇ ಪೋಸ್ಟ್ ಹಂಗೆ ಕೊಟ್ಟರೆ ಏನಾಗುತ್ತೆ ಪಕ್ಷಕ್ಕೆ? ಈಗ ಒಂದು ಗಿಡಕ್ಕೆ ಗೊಬ್ಬರ ಜಾಸ್ತಿ ಕೊಟ್ಟರು ಸತ್ತೋಗ್ತದೆ. ಅದು ಮೀಡಿಯಮ್ ಆಗಿ ಕೊಡಬೇಕು. ಓವರಾಗಿ ಏನನ್ನೂ ಮಾಡಬಾರ್ದು. ಈ ಅಧ್ಯಕ್ಷರುಗಳು, ನಾನೇನು ಇಂಥ ಸಮುದಾಯವಾರು ಮಾತಾಡ್ತಾ ಇಲ್ಲ. ನೆಕ್ಸ್ಟ್ ನೀವು ಬಲ್ಜಿಯ ಸಮುದಾಯಕ್ಕೆ ಕೊಡಂಗಿದ್ರೆ ಕೊಡಿ, ಬೇರೆ ಬೇರೆಯವ್ರು ಇದ್ದಾರಲ್ಲ ಅವ್ರಿಗೆಲ್ಲ ಕೊಡಿ. ಈಗ ಮೂಜನ್ಪಲ್ಲಿ ಮಲ್ಲಿಕಾರ್ಜುನ ಅಂತಿದ್ರು ಒಬ್ರು, ಅವ್ರಿಗೆ ಪ್ರೆಸೆಂಟ್ ಮೆಂಬರು ಕೂಡ ಆಗಿದ್ರು ಮೊನ್ನೆ ಪಾಪ. ಆ ಲೋಕಲಲ್ಲಿ ತುಂಬ ದೊಡ್ಡ ಲೀಡ್ರ್ ಅಂತ ಹೇಳ್ತೀನಿ ನಾನು. ಎಲ್ಲ ಕಾಂಗ್ರೆಸ್ ಮೇಧಾವಿ ಲೀಡರ್ಗಳನ್ನೆಲ್ಲ ಸೋಲ್ಸ್ಕೊಂಡು ಹೊಡ್ಕೊಂಬಂದು ಮೆಂಬರ್ ಆಗಿದ್ದು. ಅವ್ರಿಗೆ ಕೊಡಿ, ತುಂಬ ಪ್ರಬುದ್ಧರವರು, ಜೋಡಿಸ್ಕೊಂತಾರೆ. ಹೊಸ ನೀರು ಇಲ್ವಾ? ಯಲಂಪಲ್ಲಿಯಲ್ಲಿ ಒಬ್ಬ ಮಂಜುನಾಥ ಅಂತಿದ್ದಾರೆ, ಮೋಸ್ಟ್ BJP ಸೀನಿಯರ್ ಲೀಡ್ರು. ಅವರು ಈ ಹಳೆ ಕಾರ್ಯಕರ್ತರ ಬಂದಲ್ಲಿ ಬರ್ತಾರೆ. ಅವ್ರಿಗೆಲ್ಲ ಸಂಘಟನೆಗಳು, ಎಲ್ಲ ವ್ಯಕ್ತಿಗಳ ಪರಿಚಯ, ಮೂಮೆಂಟ್ ಆಗಿದೆ. ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ. ಹೆಂಗಿದ್ರು ಫೈನಾನ್ಷಿಯಲ್ಗೆ ಅಭ್ಯರ್ಥಿಗಳು ಇರ್ತಾರಲ್ಲ, ಸ್ವಲ್ಪ ಜೋಡಿಸ್ಕೊಂಡು ಹೋದರೆ ಅವರು ಕೂಡ ಕೆಲಸ ಮಾಡ್ತಾರೆ. ಏನು ಬಲ್ಜಿಗರಿಗೆ ಕೊಡಬೇಕು ನೆಕ್ಸ್ಟು ಅಂತಂದರೆ ವಿರೋಧ ಇಲ್ಲ ಇಲ್ಲಿ ಕಾರ್ಯಕರ್ತರದ್ದು. ಪಾಪ ಅವ್ರು ಹೇಳ್ತಕ್ಕಂಥ ಮಾತಿದು. ಅವರೇ ಕೊಡಬೇಕಂದ್ರೆ ಹೊಸಬ್ರಿಗೆ ಕೊಡಿ. ಇಲ್ವಾ, ಏನಾರು ಈಗ ಮುನ್ರಾಜ್ ಅವರು ಟಿಕೆಟ್ ಕೊಟ್ರು, ಈಗ ಅವ್ರೀಗ ಅಭ್ಯರ್ಥಿ ಅವರಾದಾಗ ಅಧ್ಯಕ್ಷನ ರೆಡ್ಡಿಗಳು ಕೊಡಿ, ಒಕ್ಕಲಿಗರು ಕೊಡಿ. ಆವಾಗ ಯಾರೋ ಒಬ್ಬರು ಮೊದಲು ಒಂದು ಇದರಲ್ಲಿ ಕೊಟ್ಟಿದ್ದಾಗ ನೀವು ತುಂಬ ಪವರ್ಫುಲ್ ಆಗಿತ್ತು ಅಂತ, ತಿಮ್ಮಪ್ಪಲ್ ಶಿವರೆಡ್ಡಿ ಅವರಿಗೆ. ಆವಾಗೇನೆ ತುಂಬ BJP ಇಂಥವ್ರು ಇದ್ದಾರೆ ಅಧ್ಯಕ್ಷರಂತ ಗೊತ್ತಾಗಿದ್ದೆಲ್ಲ ಆವಾಗೇನೆ, ಪಕ್ಷ ಅಂದರೆ ಏನು ಅಂತ. ಅವರು ಚೆನ್ನಾಗಿ ವರ್ಕ್ ಮಾಡಿದ್ರು. ಆ ಜೋನಲ್ಲಿ ಏನಾದ್ರು ಬರ್ತಕ್ಕಂಥ ಬೇಕಾದರೆ ಹುಡುಕೊಳ್ಳಿ ನೀವು. ಪಾಜೇಪಲ್ಲಿ ಸುಧಾಕರ್ ರೆಡ್ಡಿ ಅವರಿದ್ದಾರೆ, ಅವ್ರು ಕೊಟ್ಟರು ಕೊಡ್ಬೋದು ನೀವು. ಅವರು ಕೂಡ ಮೊದಲು CPM ಪಕ್ಷದಲ್ಲಿದ್ದು ಎಲ್ಲ ಥರದ ಅಲ್ಲೂ ಸಂಘಟನೆ ಇರ್ತದೆ CPM ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷ ಥರ ಹಂಗೆ ಮಲ್ಟಿಪಲ್ ಆಗಿ ಬರಲ್ಲ. ಈಗ ಅವರು ಕೂಡ ಒಳ್ಳೆ ನಾಯಕರಲ್ಲಿ. ಅವ್ರಿಗೆ ಕೊಡಿ. ಇಲ್ಲಾಂದರೆ ನಲಪರೆಡ್ಡಿಪಲ್ಲಿ ಶ್ರೀನಿವಾಸ ರೆಡ್ಡಿ ಅವ್ರಿಗೆ ಕೊಡಿ. ಅವ್ರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಾಪ. ಅವ್ರು ಎಲ್ಲ ಪಕ್ಷದಲ್ಲಿ ಹೋಗಿ ಕಳ್ಕೊಳ್ಳೋದೇ ಆಯ್ತು ಅವ್ರದ್ದು. ಯಾರು ಏನು ಅನ್ಕೊಂತಾರೋ ಗೊತ್ತಿಲ್ಲ ನನಗೆ. ಅವ್ರ ಬಗ್ಗೆ ತುಂಬ ಸಿಂಪತಿ ಇದೆ ಆ ವಿಚಾರದಲ್ಲಿ. ತುಂಬ ಅವ್ರಿಗೂ ಕೂಡ ಆ ಒಂದು ಇಂಟೆನ್ಷನ್. ಆವಾಗಿನೇ ಬ್ಲ್ಯಾಕ್ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ಕೊಂಬೋದು, ಕೆಲಸ ಗೊತ್ತಿದೆ ಅವ್ರಿಗೆ. ಇವಾಗ ಯಾವ ನಾಯಕನೂ ವಿರೋಧ ಕಟ್ಕೊಳ್ಳದೆ ಎಲ್ಲ ಬಣಗಳಲ್ಲೂ ಗುರುಸ್ಕೊಳ್ತಕ್ಕಂಥ ಲೀಡ್ರ್ ಅವರು. ಯಾರು ಕರೆದ್ರೂ ಎಲ್ಲ ಸಭೆ ಸಮಾರಂಭಗಳಿಗೆ ಹೋಗ್ತಾರೆ. ಒಳ್ಳೆ ವ್ಯಕ್ತಿತ್ವ ಇದೆ, ಸ್ಮೂತು, ಹೇಳಿದ ಕೆಲಸ ಮಾಡ್ತಾರೆ. ಗುರುತಿಸಿ. ಏನೋ ಫೈನಾನ್ಷಿಯಲ್ ಸ್ವಲ್ಪ ವೀಕ್ ಇರ್ಬೋದ, ನಮಗೆ ಗೊತ್ತಿಲ್ಲ. ನೀವೇ ಒಂದು ಸ್ವಲ್ಪ ಎತ್ಕಟ್ಕೊಂಡು ಮಾಡ್ಕೋಬೋದಲ್ಲ, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ. ಅವರು ಸಂಘಟನೆ ಮಾಡ್ತಾರೆ. ಇಲ್ಲ ಈ
ವೆಂಕಟರೆಡ್ಡಿ ಅಂತಿದ್ದಾರೆ. ಈಗ ಅವರು ಪಕ್ಷದ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಅದು ಏನಾಗುತ್ತೋ ಗೊತ್ತಿಲ್ಲ. ಆ, ಯಾವುದಿದು ಕೊತ್ಕೋಟ್ ಪಂಚಾಯತಿ ಉಮ್ಡೋಲ್ಪಲ್ಲಿ ವೆಂಕಟರೆಡ್ಡಿ ಅವ್ರಿಗೂ ಕರೆದು ಬೇಕಾದ್ರೆ ಅವ್ರಿಗೂ ಒಂದು ಸ್ವಲ್ಪ ಇದಿದೆ ರಾಜಕೀಯ ಚರಿಸ್ಮ. ಕರೆದು ಬೇಕಾದ್ರೆ ಮಂತ್ರಿಗಳೇ ಹೋಗಿ ಮನೆಗೆ ಕರ್ಕೊಂಬಂದವ್ರೆ, ಬರ್ರಿ ನಮ್ಮ ಆಶೀರ್ವಾದ ನಿಮ್ಗೆ ಸದಾ ಇರುತ್ತೆ ಅಂತ. ಆವಾಗ ಬಿಟ್ಟವ್ರು ಅವ್ರ ಕೈ. ಈಗೂ ಅವ್ರನ್ನ ಮೀಟ್ ಮಾಡಿಲ್ಲ ದೇವರು ಸುಧಾಕರ್ ಅವ್ರನ್ನ ಕೂಡ ಕರೆದು ಬೇಕಾದ್ರೆ ನೀವು ಕೊಡ್ಬೋದು, ಒಕ್ಲಿಗರು ಕೊಡ್ಬೇಕು ಅಂತಂದರೆ. ಇಲ್ಲ, ಈ ತೋಲ್ಪಲ್ಲು ಮಂಜುನಾಥ್ ರೆಡ್ಡಿ ಯಂಗೆಸ್ಟ್ ಲೀಡ್ರು, ಇವರು ಡೈನಾಮಿಕ್ ಅಂತ ಹೇಳ್ತೀನಿ ನಾನು. ತುಂಬ ಪವರ್ಫುಲ್ ಲೀಡ್ರು. ಅವ್ರೇನು ನಿಮ್ಮ ಫೈನಾನ್ಷಿಯಲ್ಲು ಕೊಡಬೇಕಾಗಿಲ್ಲ, ಅಥವಾ ನೀವೇನು ಅವ್ರಿಗೆ ಹೆಲ್ಪ್ ಮಾಡಬೇಕಾಗಿಲ್ಲ. ಒಂದು ಅವರೆಲ್ಲ ಗತ್ತಿದೆ, ಗಾಂಭೀರ್ಯತೆ ಇದೆ, ಎಲ್ಲರನ್ನೂ ಜೋಡಿಸ್ಕೊಂತಾನೆ. ಯುವ ನಾಯಕ ಕೊಟ್ಟರು ಕೊಡ್ಬೋದು ನೀವು. ತೋಲ್ಪಲ್ಲಿ ಮೆಜಾರಿಟಿ BJP ಪಕ್ಷಕ್ಕೆ, MLAಗೂ ಅಷ್ಟೇ, MP ಗೂ ಅಷ್ಟೇ. ಅಂಥ ಒಳ್ಳೆ ನಾಯಕರವರು. ಅವರು ಪಕ್ಷಕ್ಕೆ ಕಳ್ಕೊಂಡಿದ್ದೇ ಹೆಚ್ಚವರು. ಗುರುಸಿ ಫೋನ್ಗಳು ಮಾಡ್ಬೇಕು ಸರ್, ನೀವು ಕೂಡ ನಾಯಕರು, ದೊಡ್ಡ ದೊಡ್ಡ ನಾಯಕರು ಇದ್ದೀರಲ್ಲ, ವಿಚಾರಿಸ್ಕೊಂಡು ಮಾಡಿ. ಇಲ್ಲ ಇಲ್ಲಿಗೆ ಅವರಾಯಿತು, ಇಲ್ಲ ಏನಾದ್ರು ಈಗ ವಲಸೆ ಬಂದವ್ರು ಕೊಡ್ತೀವಿ. ಆಮೇಲೆ ಈ ಗೋಪಾಲ್ ಇದ್ದಾರೆ, ಜನರಲ್ ಸೆಕ್ರೆಟರಿ, ಚೆನ್ನಾಗಿ ಕೆಲಸ ಮಾಡಿದ್ರು. ಎಸ್ ಟಿ ಸಮುದಾಯಕ್ಕೆ ಕೊಡ್ಬೇಕಂದ್ರೆ ಅವ್ರಿಗೆ ಕೊಡಿ. ಇಲ್ಲ SC ಕೊಡ್ತೀವಿ ಅಂದರೆ ಬೋವಿ ಸಮಾಜದಲ್ಲಿ ZP ವೆಂಕಟೇಶ್ ಅವರು ಇದ್ದಾರೆ. ಹೇಳ್ಕಂತಾರೆ ಆಪೋಸಿಟ್ ಅವರು 1000 ಹೇಳಲಿ, ಅದು ಬೇಕಾಗಿಲ್ಲ. ಅವರು ತಿಮ್ಮಂಪಲ್ಲಿ ಆ ಸೈಡೆಲ್ಲ ಕಾರ್ಯಕರ್ತನ ಅಂದರೆ ಒಟ್ಟುಗೂಡಿಸ್ತಕ್ಕಂಥ ಶಕ್ತಿ ಇದೆ ಅವ್ರಿಗೆ. ಅಟ್ಲೀಸ್ಟ್ ಸಂಘಟನೆ ಆದರೂ ಮಾಡ್ತಾರೆ. ನೀವು ಅವ್ರನ್ನಾದರೂ ಜೋಡಿಸ್ಕೊಳ್ರಿ. ನಿಮ್ಗೆ ಇದರಲ್ಲಿ ಯಾರು ಇಷ್ಟ ಆಗ್ತಾರೋ ಅವ್ರು ಜೋಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಈ ನಡುವೆ CPM ಪಕ್ಷ, PSS ಪಕ್ಷ ಎಲ್ಲ ನೋಡ್ಕೊಂಡು ಬಂದಿರತಕ್ಕಂಥ ಗೋಪಿ ಅವರಿದ್ದಾರೆ, ಸಾಕೋಲ್ಪಲ್ ಗೋಪಿ ಅಂತ. ಅವರು ಪರವಾಗಿಲ್ಲ, ಸಂಘಟನೆಗೆ ಬಳಸ್ಕೊಂಡ್ರೆ ಯಾರು ಬೇಕಾದ್ರೂ ಒಳ್ಳೆ ಲೀಡ್ರ್ ಆಗ್ಬೋದು. ನಾವೇನೋ ಹುಟ್ದಾಗ್ಲಿಂದ ಲೀಡ್ರಾ? ಈ ಕೆರೆಗೆ ಹೊಸ ನೀರು ಬರ್ತದೆ, ಬಿಟ್ಕೊಂತದೆ, ಚೆಕ್ ಮಾಡಿ ಏನು ಬಿಡಲ್ಲ, ಅದು ಕೆರೆಗೆ ಸೇರಿಸ್ಕೊಂತದೆ. ಹಿಂಗತಕ್ಕಂಥ ನೀರು ಹಿಂಗುತ್ತೆ, ಮಿಕ್ಕಿದೆಲ್ಲ ಅಲ್ಲಿ ಇದ್ರ ಹತ್ರ ಹೋಗ್ಬಿಟ್ಟು ಕೊಳಚೆನ ಇರ್ತಾರೆ, ಒಂದಷ್ಟು ದಿನ ಇದ್ದು ಆವ್ರೆ ಆಗೋಗ್ತದೆ. ಒಳ್ಳೆ ನಾಯಕರೆಲ್ಲ ಹಿಂಗ್ತಾರೆ, ಮಿಕ್ಕಿದವರು ಹೋಗ್ತಾರೆ, ಅವ್ರಿಗೂ ಅವಕಾಶ ಕೊಡ್ಬೋದು. ಸೊ ಇಷ್ಟು. ಮತ್ತು ನಿಮಗೆ ಸಾಮರ್ಥ್ಯ ಇದ್ದರೆ, ಯಾರಿಗೆ ಹೇಳ್ತಾ ಇದ್ದೀನಿ, ಈ BJP ಜಿಲ್ಲಾಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ಇಷ್ಟು ಇನ್ಫಾರ್ಮೇಷನ್ನು ನಿಮಗೆ ಕೊಟ್ಟಿದ್ದು ನಾನು. ಅಕಸ್ಮಾತ್ ನಮ್ಮ ವಿಡಿಯೋ ನಿಮ್ಗೆ ಸೆಂಡ್ ಆಗುತ್ತೆ ಬಿಡಿ, ಕಳಿಸ್ತಾರೆ ನೋಡಿ. ನಿಮಗೆ ಸಾಮರ್ಥ್ಯ ಇದ್ದರೆ, ಬೇರೆ ಪದ ಬಳಸೋದೇ ಇಲ್ಲ ನಾನು. ನಿಮಗೆ ಸಾಮರ್ಥ್ಯ ಅಂತಕ್ಕಂಥದ್ದು, ಧೈರ್ಯ ಅಂತಕ್ಕಂಥದ್ದು, ಆ ಒಂದು ಕೆಪಾಸಿಟಿ ಇದ್ದರೆ ನಿಮ್ಮಲ್ಲಿ, ನಿಮಗೆ ಕೊಟ್ಟಿರ್ತಕ್ಕಂಥ ಕತ್ತಿ ಕೊಟ್ಟಿರ್ತಾರೆ ಜಿಲ್ಲಾಧ್ಯಕ್ಷರ ಕತ್ತಿ. ಈಗ ನಿಮಗೆ ಇಷ್ಟು ಸಾಮರ್ಥ್ಯ ಇದ್ದರೆ ನಿಮ್ಮಲ್ಲಿ, ನೀವೇ ಯುದ್ಧ ಮಾಡಿ. ಇಲ್ವಾ ಅದೇ ಕತ್ತಿಯನ್ನು MP ಸುಧಾಕರ್ ಅವರಿಗೆ ಕೊಟ್ಬಿಟ್ಟು ನೀವು ರಾಜೀನಾಮೆ ಕೊಟ್ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಳ್ಳಿ, ಸಮಸ್ಯೆ ಇಲ್ಲ ಇಲ್ಲಿ. ಯಾಕಂತಂದರೆ ಕಾರ್ಯಕರ್ತರ ನೋವು ತುಂಬ ಇದೆ, ಅವ್ರ ಇಂಟೆನ್ಷನ್ ನಿಮಗೆ ಗೊತ್ತಾಗ್ತಾ ಇಲ್ಲ. ಒಪ್ಪಲ್ಲ ಸಾರ್, ಒಬ್ಬರ ನಾಯಕರನ್ನ ಅವ್ರಿಗೆ ಆ ಒಂದು ಜವಾಬ್ದಾರಿ ಕೊಟ್ಟಾಗ ಅದಕ್ಕೆ ಪವರ್ ಬರಬೇಕೀಗ. ಈಗ ಒಂದು ಚೇರ್ ಇರ್ತದೆ, ಆ ಸಿಂಹಾಸನದ ಮೇಲೆ ಒಬ್ಬ ವ್ಯಕ್ತಿ ಕೂತ್ರೆ ಒಂಥರ ಅದಕ್ಕೆ ಪವರ್. ಈಗ ಚಿಕ್ಕಬಳ್ಳಾಪುರಕ್ಕೆ ಮಿನಿಸ್ಟರ್ ಆಗಿದ್ದಾಗ ಸುಧಾಕರ್ ಅವರಿಗೆ ಆ ಒಂದು ಸ್ಥಾನಕ್ಕೆ ಪವರ್ಫುಲ್ ಲೀಡರ್ ಅವರು. ಅಂಥ ವರ್ಕಿಂಗ್ ಸ್ಟೈಲ್ ಇತ್ತು ಅವ್ರ ಹತ್ರ. ಪ್ರಬುದ್ಧ ರಾಜಕಾರಣಿ, ದೊಡ್ಡ ದೊಡ್ಡ ಕೆಲಸಗಳು ಯಾರನ್ನ ಬೇಕಾದ್ರೆ ಎದುರಾಕೊಳ್ತಕ್ಕಂಥ ಸಾಮರ್ಥ್ಯ ಇತ್ತು, ಚಾಣಕ್ಷತೆ ಇತ್ತು, ಬುದ್ಧಿ ಇತ್ತು ಅವ್ರಿಗೆ. ಅದಕ್ಕೆ ಅವ್ರಿಗೆ ಒಳ್ಳೆ ಹೆಸರು ಬಂತು. ನಾವು ಅಟ್ಲೀಸ್ಟ್ ನಮ್ಗೆ ಕೊಟ್ಟಿರ್ತಕ್ಕಂಥ ಪೋಸ್ಟ್ಗೆ ನ್ಯಾಯ ಒದಗಿಸ್ಬೇಕು. ಸಿಂಹ ಎಲ್ಲಿ ಕೂತ್ರೆ ಅಲ್ಲಿ ಸಿಂಹಾಸನ ಆಗ್ಬೇಕು. ಸುಮ್ಮನೆ ಕೂಡಿಸಿದ್ರೆ ಎಂಥದ್ದು ತಗೊಂಡು ಏನಾಗಲ್ಲ. ನಾನು ನಿಮ್ಮ ಬಗ್ಗೆ ಇರಿಟೇಟ್ ಮಾಡ್ತಾ ಇಲ್ಲ, ತಪ್ಪಾಗಿ ತಿಳ್ಕೊಬೇಡಿ, ಆಮೇಲೆ ಅಪಾರ್ಥ ಮಾಡ್ಕೊಬೇಡಿ. ನಾನು ತುಂಬ ಅಭಿಮಾನವಾಗಿ ಹೇಳ್ತಾ ಇದ್ದೀನಿ, ಇಲ್ಲ ನಿಮ್ಗೆ ಚುರುಕು ಮುಡಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಈಗ ಯಾವನೋ ನನಗೆ ಬೈದ, ನನಗೇನೋ ಇರಿಟೇಟ್ ಆಯಿತು, ಇಲ್ಲ ಅವನೇನೋ ಹೀಯಾಳಿಸಿದ್ದಾನೆ, ಅದಲ್ಲ. ಅವ್ನು ಹಂಗೆ ಅಂದಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಬಂದಂತಕ್ಕಂಥ ಜನ ಕೂಡ ಇದ್ದಾರೆ. ನಾನು ಅಂದಿರ್ತಕ್ಕಂಥ ಮಾತನ್ನು ನೀವು ಪಾಸಿಟಿವ್ ಆಗಿ ತಗೊಬೇಕು. ಇಷ್ಟೊತ್ತು ನಾನು ಏನು ಮಾತಾಡಿದ್ದೀನಿ ಇದರಲ್ಲಿ ಯಾವುದೇ ಥರದಲ್ಲಿ ನಿಮ್ಮನ್ನು ದೂಷಿಸಲಿಕ್ಕೆ ನಾನೇನು ಮಾತಾಡಿಲ್ಲ. ನಿಮ್ಮನ್ನು ಕೆಳಮಟ್ಟಕ್ಕೆ ತರಬೇಕು, ನಿಮ್ಮನ್ನು ಸಂಕುಚಿತವಾಗಿ ತೋರಿಸ್ಬೇಕು. ಪಕ್ಷದಲ್ಲಿ ನೀವು ಏನೂ ಅಲ್ಲ ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ ಅಲ್ಲ. ಈಗ ಪಕ್ಷಕ್ಕೆ ನಿಮ್ಮ ಅಭಿಪ್ರಾಯ, ನಿಮ್ಮದು ಅವರೆಲ್ಲ ಕ್ಯಾನ್ಸಲ್ ಆದಮೇಲೆ ಪಕ್ಷ ನಿಮ್ಮನ್ನು ಸೆಲೆಕ್ಟ್ ಮಾಡಿದಂದರೆ ನನಗೆ ತುಂಬ ಇದಿದೆ. ನಾನೇನು ಅಷ್ಟೊಂದು ನಿಮ್ಮ ಬಗ್ಗೆ ತಿಳ್ಕೊಂಡಿಲ್ಲ ಅಥವಾ ಏನು ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ದಯವಿಟ್ಟು ಈ ಕೆಲಸನ ಮಾಡಿ. ಅಕಸ್ಮಾತ್ ಇಲ್ಲ ನನಗೆ ಬೇರೆ ಬೇರೆ ಕೆಲಸಗಳಿದ್ದಾವೆ, ಪಕ್ಷ ಹೊಂದಾಣಿಕೆ ಆಗ್ತಾ ಇಲ್ಲ, ಸಂಘಟನೆ ನನಗೆ ತುಂಬ ಟಾರ್ಚರ್ ಇದೆ, ಯಾರೂ ನನಗೆ ಸಪೋರ್ಟ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಏನಾದ್ರು ನಿಮ್ಮ ಗಮನಕ್ಕೆ ಬಂದರೆ ರಾಜೀನಾಮೆ ಕೊಟ್ಬಿಡಿ. ಇಲ್ಲ ಡೈರೆಕ್ಟಾಗಿ, ಇಲ್ಲ ನಿಮ್ಮ ಕೆಲಸ ನೀವು ಕೊಟ್ಟಿರ್ತಕ್ಕಂಥ ಕೆಲಸ ತುಂಬ ಚೆನ್ನಾಗಿ ಮಾಡಿ, ಅಚ್ಚುಕಟ್ಟಾಗಿ ಮಾಡಿ. ಫಸ್ಟ್ ಆಫ್ ಆಲ್ ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಒಂದು 10-15 ದಿವಸದಲ್ಲಾದರೂ ಎಲ್ಲ ತಾಲೂಕಿನ ಅಧ್ಯಕ್ಷಗಳ ಎಂಟೈರ್ ಟೀಮ್ ಕಮಿಟಿಗಳು ಚೇಂಜ್ ಮಾಡಿಬಿಡಿ.
ಇದೊಂದು ಮಾಡಿದ್ರೆ ನೀವು ದೊಡ್ಡ ಸಾಧನೆ. ಇಲ್ಲ ಅಂತಂದರೆ ನಿಮ್ಮಷ್ಟು ವೇಸ್ಟ್ ಆ ಅಧ್ಯಕ್ಷರ ಪೋಸ್ಟ್‌ಗೇನೆ ನೀವು ಅಸಮರ್ಥರಲ್ಲ ಅಂತಕ್ಕಂಥದ್ದನ್ನು ನೀವು ಪ್ರೂವ್ ಮಾಡ್ತೀರ. ನೀವು ಸಮರ್ಥರೇ ಅಲ್ಲ ಆ ಒಂದು ಪೋಸ್ಟ್‌ಗೆ. ಏನು ಈ ಕಮಿಟಿಗಳ ಬದಲಾವಣೆ ಆಗಲಿಲ್ಲ ಅಂತಂದರೆ. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.